ಎಲ್ರಿಗೂ ಶುಭೋದಯ ರೀ. ನಾನು ಸೊಪ್ಪು ಸೋಸಾಕತ್ತೀನಿ ನೋಡ್ರಿ. ನೀವೇನು ಮಾಡಕತ್ತೀರಿ? ಎಲ್ಲರದು ಚಹಾ ಕಾಫಿ ತಿಂಡಿ ಎಲ್ಲ ಆಯ್ತನ್ರಿ? ಏನು ಮಾಡಕತ್ತೀರಿ? ನಾನು ಎಲ್ಲ ಮಾಡ್ಕೊಂಡು ಕುಂತೀನಿ ನೋಡ್ರಿ. ಈಗ ಒಂದಿಷ್ಟು ಮೆಂತ್ಯ ಸೊಪ್ಪು ಕಿರಿಕ್ಸಾಲಿ ಅದನ್ನೆಲ್ಲ ಸೋಸ್ಕೊತೀನಿ ರೀ. ಸೋಸ್ಕೊಂಡು ಸ್ವಲ್ಪ ಪಲ್ಯ ಮಾಡ್ತೀನಿ ರೀ, ರೊಟ್ಟಿ ಮತ್ತು ಕಿರಿಕ್ಸಾಲಿ ಮಾಡ್ತೀನಿ ನೋಡ್ರಿ. ಮತ್ತೇನಂತೀರಿ? ಯಾರು ಬಂದರೆ ಮಾತಾಡ್ಕೊಂಡು ಕುಂದ್ರದು ನೋಡ್ರಿ, ಇಷ್ಟ ರೀ. ಮತ್ತೇನು ಮಾಡೋದು? ನಮಸ್ತೆ. ಏನು ಮಾಡಕತ್ತೀರಿ ಆಂಟಿ? ಭಾರಿ ಸೊಪ್ಪು ಸೋಸಕತ್ತೀರಲ್ಲ, ಭಾರಿ ಬಿಡ್ರಿ. ಮುಂಜಾನೆ ಎಲ್ಲ ನಾಷ್ಟ ಗಿಷ್ಟ ಆಯ್ತು ರೀ? ಅಯ್ಯ ಆಯ್ತು ನೋಡ್ರಿ. ಹಂಗೆ ಸೊಪ್ಪು ಸೋಸ್ಕೊಂಡು ಕುಂತಿದ್ದೆ. ಒಳಗೆ ನನ್ನ ಸೊಸಿ ಅಡುಗೆ ಮಾಡ್ತಾಳೆ, ಅದಕ್ಕೆ ಸೊಪ್ಪು ಸೋಸ್ಕೊಂಡು ಕುಂತಿದ್ದು ನೋಡು. ಮತ್ತೇನು ಬಾ ಕುಂದ್ರೆ. ಏನು ನಡೆದೈತಿ? ಏನು ನಾಷ್ಟ ಗಿಷ್ಟ ಆಯ್ತಿಲ್ಲ? ಸ್ವಲ್ಪ ನಾಷ್ಟ ಗಿಷ್ಟ ಮಾಡಿ ಇಲ್ಲೇ. ಹಾಂ ಇಲ್ಲಂಟಿ, ನಾಷ್ಟ ಎಲ್ಲ ಆಯ್ತು ತಗೋರಿ. ಹಂಗೆ ಸುಮ್ಮ ಬಂದೇರಿ. ನೀವು ಸುಮ್ಮ ಕುಂತಿದ್ರಲ್ಲ, ಹಂಗೆ ಏನು ಮಾಡಕತ್ತೀರಿ ಅಂತಂದು ಬಂದು ನೋಡ್ರಿ. ಏನಿಲ್ಲ ನೋಡ, ಹಂಗೆ ಸುಮ್ಮ ಕುಂತಿದ್ದು. ನಾನು ಏನೋ ಬೇಜಾರಾಕತ್ತೆ, ಸೊಪ್ಪು ಸೋಸ್ಕೊಂತ ಕುಂತೀನಿ ನೋಡು ಮನೆ ಮುಂದೆ. ಹೌದೇನ್ರಿ ಆಂಟಿ? ಹಂಗೆ ನೋಡ್ರಿ, ಈಗಿನ ಬಿಗ್ ಬಾಸಿನ ಭಾರಿ ಹವಾ ನಡ್ಬೇಕು ನೋಡ್ರಿಪ್ಪ. ಯಾರು ಬರ್ತಾರ ಯಾರಿಲ್ಲ ಅನ್ನೋದು ಭಾಳ ಕುತೂಹಲ ಮೂಡ್ಬಿಟ್ಟೈತೆ ಎಲ್ಲರಿಗೆ. ನಿಮಗೇನಾರು ಗೊತ್ತೈತನ್ರಿ ಯಾರು ಬರ್ತಾರೆ ಯಾರಿಲ್ಲ ಅನ್ನೋದು? ಈ ಬಿಗ್ ಬಾಸ್ ನಾನು ಮೊದಲಿಂದ ನೋಡ್ಕೊಂಡು ಬಂದೀನಿ ಬೇ. ಅಯ್ಯಯ್ಯ, ಅದ್ರಾಗಂತೂ ಭಾರಿ ಇತ್ತು ಬಿಡು. ಹೋದ ಸತಿ ಅಂತೂ ಸಂಗೀತ ವಿನಯ್ ಕಾರ್ತಿಕ್ ಅಂತ ಚಿಂದಿ ಚಿತ್ರಾನ್ನ ಮಾಡಿ ಹಾಕಿದ್ರು. ಯಾವ ಭಾರಿ ಎಂಟರ್ಟೈನಿಂಗ್ ಆಗಿತ್ತು ಬಿಡು. ಈ ಸತಿನೇ ನನಗೂ ಭಾಳ ಇದೈತಿ, ಯಾರು ಬರ್ತಾರೋ ಯಾರಿಲ್ಲ ಅಂತಂದು. ಹೌದು ನೋಡು, ಅದು ಅವರು ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ ಅವ್ರೇನೋ ಇದು ಮಾಡ್ಕೊಂಡ್ರಂತಲ್ಲವ, ಅವ್ರೇನಾರು ಬರ್ಬೋದನ್ನ? ಮತ್ತೆ ಜಗಳ ತಂದಿಡಕ ಇಬ್ಬರನ್ನು ಕೂಡಿಸಿ ಮತ್ತೆ ಜಗಳ ಹಚ್ಚಕ್ಕೆ ಮಾಡ್ತಾರನ? ಬರ್ಬೋದನ್ನ? ನೀ ಏನಂತೀ? ಹೌದು ನೋಡ್ರಿ ಆಂಟಿ, ವರುಣ್ ಮತ್ತು ವರ್ಷ ಬರ್ಬೋದು ಅನ್ಸ್ತೈತೆ ನೋಡ್ರಿ. ಆದರೆ ಇಬ್ಬರನ್ನು ಕಳಿಸ್ತಾರೆ ಬಿಡ್ರಿ ಅವರು. ಇಬ್ಬರನ್ನು ಕಳಿಸಿದ್ರೆ ನೀವು ಹೇಳ್ದಂಗೆ ಮತ್ತೆ ಅವ್ರು ಜಾಗ ಹಚ್ಚಕ್ಕೆ ಮಾಡ್ತಾರೆ ಅನ್ಸುತ್ತೆ. TRP ಅದು ಬೇಕಲ್ರಿ ಅವ್ರಿಗೂ. ಅವರಂತೂ ಒಬ್ಬರಾಗ ಬರ್ಬೋದಂತ ಅನ್ಸುತ್ತೆ ನೀವು ಹೇಳ್ದಂಗೆ. ಹೌದು ಬಿಡವ. ಮತ್ತೆ ಇನ್ನೊಬ್ರು ಯಾರಂದ್ರೆ ಈಗ ಮತ್ತೆ ಗಿಲಿಯೊಳವ ಒಂದು ಇದನ್ನು ತೊಗೊಂತಾರೆ. ಯಾರು ಒಬ್ಬರನ್ನ ತೊಗೊಂತಾರೆ ಅವರು, ಕಾಮಿಡಿ ಥರ. ಹೌದಿಲ್ಲ? ನೀನು ನೋಡಿಲ್ಲ, ಒಬ್ಬೊಬ್ಬರು ಕಾಮಿಡಿ ಇದು ಕ್ಯಾಟಗರಿನಾಗ ಇದ್ದೇ ಇರ್ತಾರೆ. ಅದ್ರಾಗಂತೂ ಹುಲಿ ಕಾರ್ತಿಕ್ ಅಂತಂದು ಅದನ್ನು ನೋಡುವೆ, ಆತ ಬರ್ಬೋದು ಅನ್ಸುತ್ತೆ ನೋಡು. ಹೌದು ನೋಡ್ರಿ ಆಂಟಿ, ಕಾಮಿಡಿ ಒಳಗೆ ಅವ್ರು ಬರ್ಬೋದು ಅನ್ಸುತ್ತೆ ನೋಡ್ರಿ. ಅವರು ಗಿಲಿಯಿಂದ ಒಬ್ಬರನ್ನ ಕಂಟೆಸ್ಟೆಂಟ್ ಕಳಿಸ್ತಾರೆ. ಹೌದು. ಮತ್ತೆ ಯಾರು ಬರ್ಬೋದಂದ್ರೆ ಪ್ರೇಮ ಬಂದ್ರಂತೂ ಭಾರಿ ಆಕೈತಿ ನೋಡು. ಆಕಿನೂ ಭಾಳ ದಿನ ಆಯಿತು, ಅವಾಗೆಲ್ಲ ನೋಡ್ತಿದ್ವಿ ನಾವು ಸಿನಿಮಾದಾಗ. ಈಗಂತೂ ಇದ್ರಾಗ ನೋಡ್ತೀವಿ ಅಷ್ಟೇ. ಏನು ಸಿನಿಮಾ ಅಷ್ಟೇನು ಮಾಡೋಕ್ಕಿಲ್ಲಕಿ. ಇದ್ರಾಗ ಕರೆಸಿ ಒಂದಂತೂ ಈ ಥರ ಕ್ಯಾರೆಕ್ಟರ್ನ ಇಟ್ಟಿರ್ತಾರೆ ಅವರು. ಒಂದು ಸಿನಿಮಾದಾಗ ಕ್ಯಾರೆಕ್ಟರ್ ಇಟ್ಟಿರ್ತಾರೆ, ನೋಡ್ತಿರ್ಬೇಕಾದ್ರೆ ಪ್ರೇಮ ಬಂದವ್ರದ. ಹೌದ್ರಿ ಆಂಟಿ, ಪ್ರೇಮ ಬರ್ತಾಳ್ರಿ? ಅಷ್ಟು ದೊಡ್ಡ ಹೀರೋಯಿನ್ ಕರ್ಕೊಂಡ್ಬರ್ತಾರನ್ರಿ ಮತ್ತೆ? ಭಾರಿ ಬಿಡ್ರಿ. ಹಂಗಂದ್ರೆ ನನಗಂತೂ ಶಾಖ ಆಗತೈತಿ ಇದನ್ನು ಕೇಳಿ. ಹೌದು, ಮತ್ತೆ ಒಂದು ಹೀರೋಯಿನ್ ಬೇಡನ? ಮತ್ತೆ ಪ್ರೇಮ ಬರ್ತಾ ಅಂತಂದು ಸುದ್ದಿ ಹಾಡಕತ್ತೈತವ. ಪ್ರೇಮ ಬಂದರೂ ನಮಗೂ ನೋಡೋಕ್ಕೂ ಚಂದ ಅನಿಸ್ತೈತಿ. ಅವಾಗೆಲ್ಲ ಅಂತ ಹೀರೋಯಿನ್ಗಳನ್ನ ನೋಡೇ ಇದು ಮಾಡ್ತಿದ್ವಿ ನಾವು. ಈಗೇನು ಕಮ್ಮಗದಾರ ನೋಡಿ ಎಲ್ಲರೂ, ಹೌದಿಲ್ಲ? ಮತ್ತೆ ಯಾರು ಬರ್ತಾರೆ ಅನ್ಕೊಂತಿ? ಮತ್ತು ಈಗ ಸೀರಿಯಲ್ ಪಾರಲ್ನಾಗೂ ಕರೆಸ್ತಾರೆ ಅವರು. ಸೀರಿಯಲ್ನವ್ರನ್ನ ಸ್ವಲ್ಪ ಜಾಸ್ತಿ ಕರೆಸ್ತಾರೆ ಅವರು. ಒಂದು ಸೋಷಲ್ ಮೀಡಿಯಾದವ್ರನ್ನ, ಸೀರಿಯಲ್ ಅವ್ರನ್ನ ಕರೆಸ್ತಾರೆ. ಸೀರಿಯಲ್ ಅಂದರೆ ಭವ್ಯಗೌಡ. ಆಕಿ ನೋಡು, ಭವ್ಯಗೌಡ ಒಂದು ಸೀರಿಯಲ್ ಮಾಡಿದ್ದು ನೋಡುವೆ, ಯಾವುದದು ನೆನಪು ಬರೋಲ್ತು ನೋಡುವೆ, ಭವ್ಯಗೌಡ ಮಾಡಿದ್ದೆ. ಸೀರಿಯಲಿಂದ ಕರೆಸ್ತಾರೆ ನೋಡೋರು. ಹೌದ್ರಿ. ಯಾವುದೋ ಮಾಡಿದಿರ್ತಾಳ್ರಿಪ್ಪ, ನನಗೂ ನೆನಪು ಬರೋಲ್ತು. ಭವ್ಯಗೌಡ ನನಗೂ ನೆನಪೈತೆ. ಕ್ಯಾನುಲೆ ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂತಾರಲ್ರಿ ಅವರು. ಭಾರಿ ಇದಾಗಿತ್ತು ಬಿಡ್ರಿ, ಅದು ಫೇಮಸ್ ಆಗಿತ್ತು. ಎಷ್ಟೋ ದಿನ ಓಡಿತ್ತು ನೋಡ್ರಿಪ್ಪ ಅದು ಯಾವುದಂತ ನನಗೂ ನೆನಪು ಬರೋಲ್ತು ನೋಡ್ರಿ. ಕಲರ್ಸ್ ಕನ್ನಡದಾಗ ಬಂದಿತ್ತು. ಮತ್ತೆ ಯಾರಂತೀವ? ಮತ್ತೆ ಅಮೂಲ್ಯ ಅಂತಂದು ಒಬ್ಬಾಕಿ ಹುಡುಗಿ ಅದ ನೋಡ್ವೆ, ಇದ್ರಾಗ ಮಾಡಿದ್ಲು ನೋಡಿ ಆಕಿ, ವರುಣ ಆರಾಧ್ಯ ಜೊತೆನೇ ಮಾಡಿದ್ಲು ನೋಡು ಬೃಂದಾವನ ಸೀರಿಯಲ್ನಾಗ. ಆ ಹುಡುಗಿನ ಕರೆಸ್ಬೋದಂತಂದು ಅನ್ನಕತ್ತಾರ ನೋಡಿ ಜನ. ಹೌದೇನ್ರಿ ಆಂಟಿ? ಇರ್ಬೋದ್ರಿ, ಕರೆಸ್ಬೋದು ನೋಡ್ರಿ. ಅವ್ರು ಸೀರಿಯಲ್ ಅವ್ರನ್ನ ಬಿಟ್ಕೊಡಲ್ರಿ ಅವ್ರು ಕಲರ್ಸ್ ಕನ್ನಡದಾಗ ಒಂದಿಷ್ಟು ಜನ ಕರೆಸೋದ್ರಿ ಅವರು. ಕಲರ್ಸ್ ಕನ್ನಡ ಅನ್ನಕ್ಕೆ ಹೋಗ್ಬಿಡ್ಬೇ ನೀನು. ಆಮೇಲೆ ಜಿ ಕನ್ನಡದಿಂದನೂ ಕರೆಸ್ತಾರೆ ಅವರು. ಈಗ ಸತ್ಯಧಾರಾವಾಹಿ ಮಾಡಿದ್ಲಿಲ್ಲ, ಆಕಿನಂತೂ ಪಕ್ಕ ಕರೆಸ್ತಾರೆ ಅವರು. ಆಕೆ ಏನೋ ಬರ್ತಾ ಅಂತ ಭಾಳ ಸುದ್ದಿ ಆಗೈತಿ. ಮತ್ತು ಆಕಿನೂ ಏನೋ ಸೋಷಿಯಲ್ ಮೀಡಿಯಾದಾಗ ಬಂದಿಲ್ಲ ಅಂತೀವಿ, ಅದ್ರ ಸಂಬಂಧ. ಹೌದು ನೋಡ್ರಿ, ಕರೆಕ್ಟ್ ಪಾಯಿಂಟ್ ಹಾಕಿದ್ರಿ ನೋಡ್ರಿ ನೀವು. ಆಕೆ ಸತ್ಯಧಾರಾವಾಹಿ ಬಂದ್ರೆ ಭಾರಿ ಇರ್ತೈತಿ ನೋಡ್ರಿ. ಅಲ್ಲಿ ರೌಡಿಸಮ್ ಮಾಡಿ ಹಾಕ್ತಾಳೆ ಏನಕ್ಕೆ ನೋಡೋಣಂತೆ. ಸೀರಿಯಲ್ ಹುಚ್ಚಿವೆ ನಾನು, ಎಲ್ಲ ಚಾನಲಿಂದ ನೋಡ್ತಿರ್ತೀನಿ ನಾನು. ಅದಕ್ಕೆ ನನಗೆಲ್ಲ ಗೊತ್ತೈತಿ. ಆತಿನಂತೂ ಪಕ್ಕ ಕರೆಸ್ತಾರೆ ನೋಡು. ಭಾರಿ ನಾಲೆಜ್ ಐತೆ ಬಿಡ್ರಿ ಆಂಟಿ ನಿಮ್ಗೆ. ನನಗಂತೂ ನಿಮ್ದು ನೋಡಿ ತಲೆನ ಗಿರ್ರ ಅಂತ ನನಗತೈತಿ. ಯಾಕಂದ್ರೆ ಇಷ್ಟೆಲ್ಲ ಸೀರಿಯಲಿಂದ ಅವಾಗ ಭಾರಿ ಹೇಳಕತ್ತೀರಿ. ಕರ್ಸಿರಿ ಚಲೋ ಆಗುತ್ತೆ ನೋಡ್ರಿ. ದೀಪಕ್ ಗೌಡ ಅನ್ರಿ ಅವ್ರು. ಬೇ ಆತನಂತೂ ಕರೆಸ್ತಾರ. ಮತ್ತೆ ಯಾರಂದ್ರಪ್ಪ, ಈ ತುಕಾಲಿ ಬಂದಿದ್ದು ನೋಡ್ಬೇ ಹೋಸತಿ. ಆಕೆ ಹೆಂಡತಿ ಅಂತ ಚಿಂದಿ ಚಿತ್ರಾನ್ನ ಮಾಡಿ ಹಾಕಿದ್ಲ ಅವನಂತ. ತುಕಾಲಿ ಹೆಂಡತಿ ಮಾನಸನಂತ ಕರೆಸ್ತಾರೆ ನೋಡ್ಬೇ. ಎಲ್ಲರೂ ಅದ ಸುದ್ದಿಯಾಗ ಹಾಡಾಕತ್ತಾರೆ. ಅವ್ರನ್ನಂತೂ ಕರೆಸ್ತಾರೆ ನೋಡಿ. ಹೌದೌದು ಆಂಟಿ, ಭಾರಿ ಅಂದ್ರೆ ಭಾರಿ
ಎಂಟರ್ಟೈನ್ಮೆಂಟ್ ಕೊಡ್ತಾ ಬಿಡ್ರಿ ಆಕಿ. ಆ ತುಕಾಲಿಕಿನ ಹೆಂಡತಿನ ಭಾರಿ ಅದ. ಮತ್ತೆ ಯಾರಂದ್ರೆ ಈಗ ನ್ಯೂಸ್ ಚಾನಲ್ ಅವ್ರನ್ನ ಒಂದಿಷ್ಟು ಜನ ಕರೆಸ್ತಾರೆ ಅವ್ರು, ಹೌದಿಲ್ಲ? ಅವರು ಭಾರದ್ವಾಜ್ ಯಾರ್ಯಾರು ಇದ್ರು ನೋಡ್ಬೆ, ಅವರು ನನಗೆ ಹೆಸರು ಅಷ್ಟು ಗೊತ್ತಿಲ್ಲ. ಒಂದಿಷ್ಟು ಜನನ ನ್ಯೂಸ್ನವ್ರನ್ನ ಶೆಡ್ಡಿಗೆ ಬಾ ಅಂತಂದು ಒಂದು ಫೇಮಸ್ ಆಗಿತ್ತು ನೋಡ್ಬೆ, ಅವರು ಅಂದಿದ್ರು ನೋಡೋರು. ಆ ಆ್ಯಂಕರ್ನ ಕರೆಸ್ಬೋದು. ಒಂದಿಷ್ಟು ಜನ ನ್ಯೂಸ್ನವ್ರನ್ನಂತೂ ಕರೆಸ್ತಾರೆ. ನಾನು ಹಂಗಿತ್ತಂದ್ರೆ ಇಲ್ಲೊಂದಿಷ್ಟು ಫೋಟೋಸ್ ತೋರಿಸ್ತೀನಿ ನಿಮಗೆ. ಈ ಅವ್ರು ಸ್ವಲ್ಪ ಹೆಸರು ನನಗೆ ಬರೋಲ್ತು, ಸ್ವಲ್ಪ ಅರಳು ಮರಳು ಆಗ್ಬಿಟ್ಟೈತೆ ನನಗೆ. ಅವ್ರನ್ನಂತೂ ನ್ಯೂಸ್ನವ್ರನ್ನಂತೂ ಕರೆಸ್ತಾರೆ ನೋಡೋರು. ಹೌದೌದು ಆಂಟಿ, ಗ್ಯಾರಂಟಿ ಅವ್ರು ನ್ಯೂಸ್ ಚಾನಲಿಂದ ಒಬ್ಬರನ್ನಂತೂ ಕರೆಸ್ತಾರೆ. ಯಾಕಂದ್ರೆ ಎಲ್ಲ ಕೆಟಗರಿಯಿಂದ ಒಂದೊಂದು ಇರ್ತಾರೆ ಅವರು. ಈಗ ಏನು ಈ ಟ್ರೆಂಡಿಂಗ್ನಾಗ ಐತಲ್ಲ, ಇದ್ರ ಬಗ್ಗೆ ಯಾರ್ಯಾರು ಏನೇನು ಮಾತಾಡ್ಯಾರ, ಶೆಡ್ಡಿಂದ ಆಯಿತು, ಒಟ್ಟು ಈ ಥರದ್ದು ನೋಡಿ ಅವರು ಕರೆಸ್ತಾರೆ ನೋಡ್ರಿ ಆಂಟಿ. ನೋಡ್ಬೇ, ನನಗಂತೂ ಇಷ್ಟು ಅನ್ಸಕತ್ತೈತಿ, ಇಷ್ಟು ಜನ ಬರ್ಬೋದಪ್ಪ ಅಂತ. ನಾನು ಒಂದು ಇದರಿಂದ ಲೆಕ್ಕಾಚಾರದಿಂದ ಎಲ್ಲ ಕೆಟಗರಿನ ಹೇಳಕತ್ತೀನಿ. ನೋಡು, ನನಗೂ ಇಂಟ್ರೆಸ್ಟಿಂಗ್ ಐತಿ ಏನು ಯಾರು ಬರ್ತಾರಂತ. ಅವತ್ತು ನೋಡಿದ್ರೆ ಗೊತ್ತಾಗೋದು ಯಾರು ನಿಜವಾಗ್ಲೂ ಬರ್ತಾರಂತ. ನಾವು ಹೂವು ಮಾಡ್ಬೋದು, ಮಾಡ್ತೀವಿ, ಆದ್ರೂ ಆವಾಗ ಗೊತ್ತಾಗೋದು ನಮಗೆ, ಹೌದಿಲ್ಲ? ನೀ ಏನಂತಿ? ಆಮೇಲೆ ಇನ್ನೊಂದು ಏನಂದ್ರೆ, ಅವರು ಎಲ್ಲ ಕೆಟಗರಿಯಿಂದ ಕರೆಸ್ತಾರೆ ಮತ್ತು ಎಲ್ಲ ಥರ ಎಂಟರ್ಟೈನ್ಮೆಂಟ್ ಕೊಡೋಕೆ ಇದು ಮಾಡ್ತಾರೆ. ಅದಕ್ಕೆ ನೀನು ಮಾತ್ರ ಈ 29ನೇ ತಾರೀಕು ಸೆಪ್ಟೆಂಬರ್ ನೋಡೋದಂತೂ ಮರಿಬೇಡ. ಗ್ರ್ಯಾಂಡ್ ಓಪನಿಂಗ್ ಐತಿ. ನಾನಂತೂ ಅದು ಎಲ್ಲ ಕೆಲಸ ಬಿಟ್ಟೆ ಅದನ್ನು ನೋಡ್ಕೊಂಡು ಕುಂತ್ಬಿಡ್ತೀನಿ ನೋಡವ. ನೀ ಏನು ನೋಡ್ತಿ? ಅಯ್ಯ ಆಂಟಿ, ನಾನು ನಿಮ್ಕಿನ ಹುಳಾದೀನಿ ರೀ ಬಿಗ್ ಬಾಸ್ ಇಂದೆ. ಅದಕ್ಕೆ ನಾನು ನೀವು ನೋಡಿರ್ತೀವಿ ಗೊತ್ತಿರ್ತೈತೆ ಅಂತಂದು ಕ್ಯಾಬ್ ಬಂದೀನಿ ನೋಡ್ರಿ. ಮತ್ತು ರೀ ನಾನಂತೂ 29ಕ್ಕೆ ಮಿಸ್ ಮಾಡ್ಲಾರ್ದಂಗೆ ನೋಡ್ತೀನಿ ನೋಡ್ರಿ. ನೀವೇನಂತೀರಿ? ಮತ್ತೇನು ಸೊಸದಾಯ್ತಿಲ್ರಿ? ನಾನಾ ಬಂದು ನಿಮಗೆ ಇದು ಮಾಡೋದು ಹೆಂಗೈತಿ? ಇಲ್ಲಿ ತಗೋಬೆ, ಎಲ್ಲ ಸೊಪ್ಪು ಸೋಸ್ತೀನಿ ಕುಂತು. ಮತ್ತು ನಂದೇನು ಕೆಲಸ ಐತಿ ವಯಸ್ಸಾದ್ಮೇಲೆ ಹಿಂಗೆ ಮೆಲ್ಲಕ್ಕೆ ಮಾಡ್ಕೊಂಡು ಹೋಗೋದ. ನೀ ಬಂದು ನಂಗೆ ಸ್ವಲ್ಪ ಚಲೋ ಅನ್ಸಿತ್ತು ನೋಡಿ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದಕ್ಕೆ. ಇಲ್ಲಾಂದ್ರೆ ಒಬ್ಬಕ್ಕೆ ಬೇಜಾರಾಕಿತ್ತ ಒಳಗಿನ ಕೆಲಸ ಮಾಡಕತ್ತ, ಏನು ಮಾಡೋದಿಲ್ಲ. ಹ್ಞೂ ರೀ ಆಂಟಿ. ಮತ್ತು ರೀ ಆಂಟಿ, ನಂದು ಸ್ವಲ್ಪ ಅಲ್ಲಿ ಇದಕ್ಕೆ ಹೋಗ್ಬೇಕ್ರಿ ಬ್ಯಾಂಕಿಗೆ. ಹಂಗೆ ಸ್ವಲ್ಪ ರೆಡಿಯಾಗಿ ಮಗನ ಸ್ಕೂಲಿಂದ ಕರ್ಕೊಂಬಂದು ಹೋಗ್ತೀನಂತ್ರಿ ನಾನು. ಆಯ್ತು ರೀ, ಬರಲೇ ರೀ ನಾನು? ಆಯ್ತು ಬೇ, ಹೋಗ್ಬಾ, ಹುಷಾರು, ಕರ್ಕೊಂಬ ಮಗನ, ಹುಷಾರಾಗಿ ಹೋಗ್ಬಾ. ಏನು? ಹ್ಞೂ ರೀ ಆಂಟಿ, ಬರ್ತೀನಿ ರೀ. ಆಯ್ತು ರೀ, ಮತ್ತೇನು ಸಮಾಚಾರ ಕೇಳಿದ್ರಿ? ಬಿಗ್ ಬಾಸಿಂದ ನಡೆಯಕತ್ತೈತಿ ಈಗೆಲ್ಲ ಹವಾ. ನೀವು ನೋಡ್ರಿ, ವಿಡಿಯೋ ಇಷ್ಟ ಆಯ್ತಂದ್ರೆ, ನಿಮಗೂ ನಮ್ಮದೆಲ್ಲ ಸಮಾಚಾರ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಮಗೆ ಇದು ಕೊಡ್ರಿ, ಪ್ರೋತ್ಸಾಹ ಕೊಡ್ರಿ. ಹೊಸ ಚಾನಲ್ನ ತೆಗೆದು ಇದು ಮಾಡಕತ್ತೀವಿ. ಥ್ಯಾಂಕ್ ಯು ರೀ.